ನಮಸ್ಕಾರಗಳು ಬಸ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾರೆ. ಜಸ್ಟ್ ನಮ್ಮ ಬುಲ್ಸ್ಗೆ ಒಂದು ಹೊಸ ರಿಪ್ಲೇಸ್ಮೆಂಟ್ ಬಂದಿದೆ ಅಂತ ಜಸ್ಟ್ ಅಪ್ಡೇಟ್ಗಳು ಬರ್ತಿವೆ. ಅದು ಯಾರ ಸಲುವಾಗಿ, ಅದೇ ರೀತಿ ಏನು ಇಂಜುರಿ ಆಯ್ತಾ ಅಥವಾ ಯಾರು ಬಂದಿರೋದು ಮೇನ್ ಹಾಕೊಂಡು ಡಿಫೆಂಡರ್ ಅಥವಾ ಆಲ್ರೌಂಡರ್ ಯಾರು ಬದಲೇದಾಗಿ ಬಂದಿರೋದು PKL ನಲ್ಲಿ ಬೆಸ್ಟ್ ನಮ್ಮ ಬುಲ್ಸ್ದು ನನ್ನ ಪ್ರಕಾರ ಸೆಕೆಂಡ್ ರಿಪ್ಲೇಸ್ಮೆಂಟ್ ಏನೋ ಅನಿಸ್ತಾ ಇದೆ. ಇಂಜುರಿ ಕನ್ಸರ್ನ್ ನಮ್ಮ ಬುಲ್ಸ್ ಕಡೆನೇ ಹೆಚ್ಚಾಗ್ತಿರೋದ್ರಿಂದ ನಮ್ಮ ಬುಲ್ಸ್ನಲ್ಲಿ ಸೆಕೆಂಡ್ ಹಾಕೊಂಡು ರಿಪ್ಲೇಸ್ಮೆಂಟ್ ಆಗಿ ಬಂದಿರೋದು ಅದು ಯಾರು, ಅದೇ ರೀತಿ ಯಾವ ಕಾರಣಕ್ಕೆ ಬಂದಿರೋದು ಅನ್ನೋದನ್ನ ನಾನು ನಿಮಗೆ ಈ ವಿಡಿಯೋ ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ. ಯಾಕಪ್ಪ ಅಂತಂದ್ರೆ ನಮ್ಮ ಬುಲ್ಸ್ನಲ್ಲಿ ಹೌದು ಅಷ್ಟೊಂದು ರೈಡಿಂಗ್ ಡಿಪಾರ್ಟ್ಮೆಂಟ್ ಸಿಕ್ಕಾಪಟ್ಟೆ ವೀಕ್ ಇದೆ ಅಷ್ಟೇ ಬಿಟ್ಟರೆ ಡಿಫೆನ್ಸ್ ಅಲ್ಲಿ ಸಾಲಿಡ್ ಹಾಕೊಂಡಿರೋದು ಮತ್ತೆ ಈ ಪ್ಲೇಯರ್ ಏನ್ ಕ್ವಾಲಿಟಿ ತೊಗೊಂಡು ಬಂದಿರೋದು ಅದು ಕೂಡ ಯಾರ ರಿಪ್ಲೇಸ್ಮೆಂಟ್ ಹಾಕೊಂಡು ಬಂದಿರೋದು ಅಂತ ತಿಳಿಸ್ಕೊಡ್ತೇನೆ. ಅದು ಮೊದಲಾಗಿ ಚಾನಲ್ ಒಂದು ವಿಸಿಟ್ ಮಾಡ್ತಾ ಹೊಸಬ್ರಾಗಿದ್ರೆ ಬೇಗ ಚಾನಲ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ ಆನ್ ಮಾಡ್ಕೊಂಡು ಬೆಲೆ ಕೊನೆ ಪ್ರೆಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾನು ಮಾಡುವಂಥ ವಿಡಿಯೋ ನಿಮಗೆ ಮೊದಲಿಗೆ ನೋಟಿಫಿಕೇಶನ್ ಮೂಲಕ ಬರುತ್ತೆ. ಎಸ್ಟೇಟೇ ಹೋಗೋದಾದ್ರೆ ಮೊದಲೇದಾಗಿ ಯಾರು ಬಂದಿರೋ ಅಂತ ಕೇಳೋದಾದ್ರೆ ಜಿತೇಂದರ್ ಯಾದವ್ ಅಂತ ಹೊಸ ಡಿಫೆಂಡರ್ ಕಮ್ ಆಲ್ರೌಂಡರ್ ಅಂತಾನೆ ಹೇಳ್ಬೋದಾಗಿ. ಇವರು ನಮ್ಮ ಬೆಂಗಳೂರು ಬುಲ್ಸ್ನ ಸ್ಕ್ವಾಡ್ಗೆ ಇವಾಗ ಜಾಯ್ನ್ ಆಗಿರೋದು PKL 12th ಸೀಸನ್ಗೆ ಅಂತಾನೆ ಹೇಳ್ಬೋದಾಗಿದೆ. 11th ಸೀಸನ್ ಅಂತ 12th ಸೀಸನ್ ನಮ್ಮ ಬೆಂಗಳೂರು ಬುಲ್ಸ್ನಲ್ಲಿ ಇಂಜುರಿ ಕನ್ಸರ್ನ್ ಯಾರಪ್ಪ ಅಂತ ಹೇಳಿದ್ರೆ ಶ್ರೀವ ತೇಜಸ್ ಅವರು ಇಂಜುರಿ ಆಗಿರೋದ್ರಿಂದ ಇವರು ಜೆನ್ಯೂನ್ ರೈಡರ್ ಆಗಿದ್ರು. ಇವರು ಮೀನ್ ಹಾಕೊಂಡು ಡಿಫೆಂಡರ್ ಹಾಕೊಂಡು ಜಿತೇಂದರ್ ಯಾದವ್ ಅವರು ಡಿಫೆಂಡರ್ ಕಮ್ ಆಲ್ರೌಂಡರ್ ಹಾಕೊಂಡು ಬಂದಿರೋದು. ಮೇನ್ ಹಾಕೊಂಡು ಡಿಫೆನ್ಸ್ ಅಲ್ಲಿ ಹೆಚ್ಚಿನದಾಗಿ ಕೆಲಸ ಮಾಡೋರು ಯಾವ ರೀತಿ ಶಾದ್ಲು ಅವ್ರು ಮಾಡ್ತಾರೋ ಅದೇ ರೀತಿಯಾಗಿ, ಅದೇ ಶಾದ್ಲಕ್ಕಿಂತ ಹೆಚ್ಚಿನದಾಗಿ ಎಕ್ಸ್ಪೀರಿಯನ್ಸ್ ಇದೆ. ಅದೇ ರೀತಿಯಾಗಿ ಒಳ್ಳೇದಾಕೊಂಡು ರೈಡಿಂಗ್ ಸ್ಕಿಲ್ಸ್ಗಳು ಕೂಡ ಇವೆ ಇವ್ರ ಹತ್ರ. ಅದಕ್ಕಾಗಿ ಆಲ್ರೌಂಡರ್ ಅಂತಾನೆ ಇಟ್ಕೊಂಡ್ರು ಕೂಡ ಈ ಬಾರಿ ನಮ್ಮ ಬುಲ್ಸ್ಗೆ ಜಾಯ್ನ್ ಆಗಿರೋದು ಅಂತಾನೆ ಹೇಳ್ಬೋದಾಗಿದೆ. ಈ ಶ್ರೀವ ತೇಜಸ್ ಅವರು ಇಂಜುರಿ ಆಗಿರೋದಂತೂ ನಾವು ಮೊದಲಿದ್ದಾಗೆ ಹೇಳಿದ್ದೆ. ಅದೇ ರೀತಿಯಾಗಿ ಇವಾಗ 12th ಸೀಸನ್ಗೆ ಜಿತೇಂದರ್ ಯಾದವ್ ಅವರು ಬಂದಿರೋದು ನಮ್ಮ ಬುಲ್ಸ್ಗೆ ಒಂಥರ ಆಲ್ರೌಂಡಿಂಗ್ ಡಿಪಾರ್ಟ್ಮೆಂಟ್ ಅಲ್ಲಿ ರೈಡಿಂಗ್ ಡಿಪಾರ್ಟ್ಮೆಂಟ್ ಸಿಕ್ಕಾಪಟ್ಟೆ ಇಂಪ್ರೂವ್ ಮಾಡ್ಕೊಳ್ತಿದೆ ಅಂತಾನೆ ಹೇಳ್ಬೋದಾಗಿದೆ. ನಮ್ಮ ಬುಲ್ಸ್ ನೋಡ್ತಾ ಇರೋದಾದ್ರೆ ಇವರು PKL ನ ಓವರ್ ಆಲ್ ಸ್ಟ್ಯಾಟ್ ಯಾವ ರೀತಿ ಇದೆ ಅಂತ ನೋಡೋದಾದ್ರೆ ಸ್ಟ್ರಾಂಗ್ ಟ್ಯಾಕ್ಲಿಂಗ್ ರೆಕಾರ್ಡ್ ಇಟ್ಕೊಂಡಿದ್ದಾರೆ ಅಂತ ಇವರು, ಇನ್ಕ್ಲೂಡಿಂಗ್ ಅಲ್ಲಿ 53 ಸಕ್ಸಸ್ಫುಲ್ ಟ್ಯಾಕಲ್ಸ್ ಇರೋದು 115 ಅಟೆಂಪ್ಟ್ಸ್ ಅಲ್ಲಿ. ಅದೇ ರೀತಿಯಾಗಿ 8 ಪರ್ ಟ್ಯಾಕಲ್ ಅಂತಾನೆ ಹೇಳ್ಬೋದಾಗಿ 8 ಸೂಪರ್ ಟ್ಯಾಕಲ್ಸ್ ಕೂಡ ಇನ್ಕ್ಲೂಡ್ ಹಾಕೊಂಡಿರೋದು ರೀಸೆಂಟ್ ಎಡಿಷನಲ್ ಅಲ್ಲಿ ನೋಡ್ತಾ ಇರೋದಾದ್ರೆ. ಅದೇ ರೀತಿ ಜಿತೇಂದ್ರ ಯಾದವ್ ಪ್ರೋ ಕಬಡ್ಡಿ ಸ್ಟ್ಯಾಟ್ ಯಾವ ರೀತಿ ಇದೆ ಅಂತ ಹೇಳೋದಾದ್ರೆ ಡಿಫೆಂಡರ್ ಅದೇ ರೀತಿಯಾಗಿ ಲೆಫ್ಟ್ ಕಾರ್ನರ್ ಅಲ್ಲಿ ಇರೋದು ಹೆಚ್ಚು ಇವರು ಜಿತೇಂದರ್ ಯಾದವ್ ಅವರು. ಅದೇ ರೀತಿಯಾಗಿ PKL ನ ಸ್ಟ್ಯಾಟ್ ಯಾವ ರೀತಿ ಇದೆ ಅಂತ ಹೇಳೋದಾದ್ರೆ ಟೋಟಲ್ ಪಾಯಿಂಟ್ಸ್ಗಳು 63 ಪಾಯಿಂಟ್ಸ್ಗಳನ್ನ ತೆಗೆದಿರೋದು ಇವರು. ಟ್ಯಾಕಲ್ 115 ಅಂದ್ರೆ ಆಲ್ರೌಂಡರ್ ಹಾಕಿರೋದ್ರಿಂದ ಟೋಟಲ್ ಪಾಯಿಂಟ್ಸ್ ರೈಡಿಂಗ್ ಪಾಯಿಂಟ್ಸ್ಗಳು ಕೂಡ 63 ಬಂದಿರೋದು. ಅದೇ ರೀತಿಯಾಗಿ ಟ್ಯಾಕಲ್ಗಳು ಕೂಡ 115 ಟ್ಯಾಕಲ್ಸ್ಗಳನ್ನ ಮಾಡಿರೋದು. ಅದರಲ್ಲಿ ಸಕ್ಸಸ್ಫುಲ್ ಟ್ಯಾಕಲ್ಸ್ಗಳು 53 ಸಕ್ಸಸ್ಫುಲ್ ಟ್ಯಾಕಲ್ಸ್ಗಳು ಇರೋದು. ಅದೇ ರೀತಿಯಾಗಿ ಅನ್ಸಕ್ಸಸ್ಫುಲ್ ಟ್ಯಾಕಲ್ಸ್ಗಳು 62 ಇರೋದಂತಾನೆ ಹೇಳ್ಬೋದಾಗಿದೆ. ಸಕ್ಸಸ್ಫುಲ್ ಟ್ಯಾಕಲ್ಸ್ ಪರ್ ಮ್ಯಾಚ್ ಅಲ್ಲಿ 2.3 ಇದೆ ಅಂತಾನೆ ಹೇಳ್ಬೋದಾಗಿದೆ ಇವರ ಎಕಾನಮಿ. ಅದೇ ರೀತಿ ಸೂಪರ್ ಟ್ಯಾಕಲ್ಸ್ 8 ಮಾಡಿರೋದು. ಅದೇ ರೀತಿಯಾಗಿ ಹೈಫೈ ಅಂತ ಬಂದ್ರೆ 5 ಪಾಯಿಂಟ್ಸ್ ಗಳನ್ನ 5 ಬಾರಿ ತೆಗೆದಿರೋದಂತಾನೆ ಹೇಳ್ಬೋದಾಗಿದೆ. ಟ್ಯಾಕಲ್ ಸಕ್ಸಸ್ ರೇಟ್ ಇರೋದು ಇವ್ರದ್ದು 46.09% ಇದೆ ಅಂತಾನೆ ಹೇಳ್ಬೋದಾಗಿದೆ ಜಿತೇಂದರ್ ಯಾದವ್ ಅವ್ರದ್ದು. ಅದೇ ರೀತಿ ರೈಡಿಂಗ್ ಸ್ಟಾಟ್ ನೋಡ್ತಾ ಇರೋದೇ ರೈಡ್ಸ್ 4 ರೈಡ್ಸ್. ಅದೇ ರೀತಿಯಾಗಿ ಸಕ್ಸಸ್ಫುಲ್ ರೈಡ್ಸ್ ಅಂದ್ರೆ ಅಷ್ಟೊಂದು ಕೆಪಬಿಲಿಟಿ ಇಲ್ಲ, ಆದ್ರೂ ಕೂಡ ರೈಡಿಂಗ್ ಅಲ್ಲಿ ಮಾಡ್ತಾರೆ ಎಂಟಿ ರೈಡ್ಸ್. ಅದೇ ರೀತಿಯಾಗಿ ಒಂಥರ ಆಲ್ರೌಂಡರ್ ಅಂತಾನೆ ಇಟ್ಕೊಳ್ಬಹುದು ಜಿತೇಂದರ್ ಯಾದವ್ ಅವ್ರನ್ನ ನೋಡ್ತಾ ಇರೋದಾದ್ರೆ. ನಮ್ಮ ಬುಲ್ಸ್ಗೆ ಬಂದಿರೋದ್ರಿಂದ ಸ್ವಲ್ಪ ಕಾನ್ಫಿಡೆನ್ಸ್ ಹೆಚ್ಚಾಗಿರುತ್ತೆ ಬುಲ್ಸ್ಗೆ. ಯಾಕಪ್ಪ ಅಂತ ಹೇಳಿದ್ರೆ ಇಲ್ಲಿ ಯಂಗ್ಸ್ಟರ್ಸ್ ಗಳು ಇಂಜುರಿ ಆಗಿರೋದು. ಶ್ರೀವ ತೇಜಸ್ ಅವರು ಯಂಗ್ಸ್ಟರ್ ಆಗಿರೋದ್ರಿಂದ ಅವ್ರದ್ದು ಅಷ್ಟೊಂದು ಸ್ಟ್ಯಾಟ್ ಗೊತ್ತಿಲ್ಲ. ಅದೇ ರೀತಿಯಾಗಿ ಇವಾಗ ಡಿಫೆನ್ಸ್ ಕಡೆನೇ ಹೆಚ್ಚಿನದಾಗಿ ನೋಡಿರೋದ್ರಿಂದ ನಮ್ಮ ಬೆಂಗಳೂರು ಬುಲ್ಸ್ ನ ಮ್ಯಾನೇಜ್ಮೆಂಟ್ ಇಲ್ಲಿ ಜಿತೇಂದರ್ ಯಾದವ್ ಅವರು ಬಂದಿರೋದು ನಮ್ಮ ಬೆಂಗಳೂರು ಬುಲ್ಸ್ಗೆ ಸೂಕ್ತ ಅಂತ ಅನ್ನಿಸ್ತಾ ಇದೆ. ಅದೇ ರೀತಿಯಾಗಿ ಇವಾಗ ಯಾವ ರೀತಿ ಇದೆ ನಮ್ಮ ಬೆಂಗಳೂರು ಬುಲ್ಸ್ ನ ಸ್ಕ್ವಾಡ್ ನೋಡ್ತಾ ಇರೋದಾದ್ರೆ ಸಾಲಿಡ್ ಹಾಕೊಂಡು ಕಾಣಿಸ್ಕೊಳ್ತೀವಿ. ಯಾಕಪ್ಪ ಅಂತ ಹೇಳಿದ್ರೆ ರೈಡಿಂಗ್ ಅಲ್ಲಿ ಹೇಳಿರೋ ಹಾಗೇನೆ ಆಕಾಶ್ ಶಿಂದೆ, ಪಂಕಜ್ ಅವರು, ಅದೇ ರೀತಿ ಮಂಜಿತ್ ಅವರು, ಮಹಿಪಾಲ್ ಅವರು, ಶುಭಮ್ ಅವರು, ಗಣೇಶ್, ಅದೇ ರೀತಿಯಾಗಿ ಆಶೀಶ್ ಮಲ್ಲಿಕ್ ಅವರು ರೈಡಿಂಗ್ ಡಿಪಾರ್ಟ್ಮೆಂಟ್ ಅಲ್ಲಿ ಇರೋದು. ಅದೇ ರೀತಿಯಾಗಿ ಡಿಫೆನ್ಸ್ ಅಲ್ಲಿ ನೋಡೋದಾದ್ರೆ ಯೋಗೇಶ್ ದಯ್ಯ, ಅಂಕುಶ್ ಅವರು, ಅದೇ ರೀತಿಯಾಗಿ ಜಿತೇಂದರ್ ಅವರು, ಲಕ್ಕಿ ಧನ್ಕರ್ ಅವರು, ಸಂಜಯ್ ಧೂಲ್, ಮನೀಶ್ ಧೂಲ್, ಶುಭಮ್ ರಾತೆ, ದೀಪಕ್ ಕೆಸ್, ಸತ್ಯಪ್ಪ ಮಟ್ಟಿ ಅವರು ಇರೋದು. ಆಲ್ರೌಂಡರ್ಸ್ ಗಳ ಕ್ಯಾಟಗರಿಯಲ್ಲಿ ಬಂದ ಚಂದನಾಯಕ್ ಎಂ, ಅದೇ ರೀತಿಯಾಗಿ ಅಮರೇಜಿನ್, ಅದೇ ರೀತಿಯಾಗಿ ಅಲರೇಜ್, ಧೀರಜ್, ಅಮಿತ್, ಸಾಹಿಲ್, ಅದೇ ರೀತಿಯಾಗಿ ಸಚಿನ್. ಇದು ಆಲ್ರೌಂಡಿಂಗ್ ಡಿಪಾರ್ಟ್ಮೆಂಟ್ ನಮ್ಮ ಬೆಂಗಳೂರು ಬೂಸ್ ಇರೋದಂತಾನೆ ಹೇಳ್ಬೋದಾಗಿದೆ. ಇಲ್ಲಿ ಸ್ಟ್ಯಾಟ್ ಓವರ್ ಆಲ್ ನೋಡ್ತಾ ಇರೋದಾದ್ರೆ ನಮ್ಮ ಬೆಂಗಳೂರು ಬೂಸ್ ಏನ್ ಇಂಜುರಿ ಆಗಿದೆ ಶ್ರೀವ ತೇಜಸ್ ಅವರು ಅಲ್ಲಿ ನನ್ನ ಪ್ರಕಾರ ಜೆನ್ಯೂನ್ ಹಾಕೊಂಡು ಒಳ್ಳೆ ರೈಡರ್ನ ಪಿಕ್ ಮಾಡ್ಬೋದಾಗಿತ್ತು. ಆದ್ರೂ ಕೂಡ ಅಲ್ಲಿ ಮೀನ್ ಹಾಕೊಂಡು ಡಿಫೆಂಡರ್ ಬೇಕು ಅಂತ ಹೇಳ್ಕೊಂಡು ಇಲ್ಲಿ ಮೀನ್ ಹಾಕೊಂಡು ಡಿಫೆಂಡರ್ನ ಪಿಕ್ ಮಾಡಿರೋದಂತಾನೆ ಹೇಳ್ಬೋದಾಗಿದೆ. ಡಿಫೆನ್ಸ್ ಕಡೆ ನೋಡ್ತಾ ಇರೋದಾದ್ರೆ ಸಾಲಿಡ್ ಹಾಕೊಂಡು ಕಾಣಿಸ್ಕೊಳ್ತಿರೋ ನಮ್ಮ ಬುಲ್ಸ್ ಕಡೆ ನೋಡ್ತಾ ಇರೋದಾದ್ರೆ ಇವಾಗ ಮತ್ತೊಬ್ಬ ಡಿಫೆಂಡರ್ ಬಂದಿರೋದನ್ನ ಕಮ್ ಆಲ್ರೌಂಡರ್ ಅಂತ ತಿಳ್ಕೊಳ್ಬಹುದು. ಅಂತೂ ಬುಲ್ಸ್ ಅಂತೂ ಸ್ಟ್ರಾಂಗ್ ಆಗಿ ಕಾಣಿಸ್ಕೊಳ್ತಿದೆ ಈ ಬಾರಿ ಅಂತ ನೋಡೋದಾದ್ರೆ. ಡಿಫೆನ್ಸ್ ಅಲ್ಲಿ ಯಾವ ರೀತಿ ಇದೆ ಅಂತ ಹೇಳಿದ್ರೆ ಇವರು ಲೆಫ್ಟ್ ಕಾರ್ನರ್ ಅಂತ ಅನ್ಸುತ್ತೆ. ಲೆಫ್ಟ್ ಕಾರ್ನರ್ ಇವರು. ಯೋಗೇಶ್ ದಯ್ಯ, ಅಂಕುಶ್, ಅದೇ ರೀತಿಯಾಗಿ ಮತ್ತೆ ಸಫರ್ಸ್ ಹಾಕೊಂಡು ಇಲ್ಲಿ ಜಿತೇಂದರ್ ಯಾದವ್ ಅವರು ಕೂಡ ಇನ್ಕ್ಲೂಡ್ ಹಾಕೊಂಡಿರೋದ್ರಿಂದ ಟಾಪ್ 3 ಹೆವಿ ಡಿಫೆನ್ಸ್ ಇದೆ ಅಂತಾನೆ ಹೇಳ್ಬೋದು ನಮ್ಮ ಬೆಂಗಳೂರು ಬುಲ್ಸ್ದು. ಅದ ನೆಕ್ಸ್ಟ್ ಅಂತೂ ಲಕ್ಕಿ ಧನ್ಕರ್ ಅವರು ಇರೋದು.
ಸಂಜಯ್ ಧೂಲ್ ಅವರಿರೋದು, ಮನೀಶ್ ಧೂಲ್ ಅವರಿರೋದು, ಶುಭಂ ರಾತೆ, ಅದೇ ರೀತಿಯಾಗಿ ದೀಪಕ್ ಎಸ್, ಸತ್ಯಪ್ಪ ಮಟ್ಟಿ. ಈ ಸತ್ಯಪ್ಪ ಮಟ್ಟಿ ಅಲ್ಲಿ ನನ್ನ ಪ್ರಕಾರ ಏನಾದರೂ ಇಲ್ಲಿ ಮೇನ್ ಪ್ಲೇಯರ್ಸ್ಗಳಿಗೆ ಇಂಜುರಿ ಆದರೆ ಅವ್ರು ನನ್ನ ಪ್ರಕಾರ ಬರ್ಬೋದು ಅಷ್ಟೇ. ಬಿಟ್ಟರೆ ಇಲ್ದಿರ ಸ್ಟಾರ್ಟಿಂಗ್ 7 ಅವ್ರಿಗೆ ಸ್ಥಾನ ಸಿಗೋದು ಸಿಕ್ಕಾಪಟ್ಟೆ ಕಷ್ಟ. ಸ್ಟಾರ್ಟಿಂಗ್ 7 ವಿಡಿಯೋನು ಬೇಕಾದ್ರೆ ಮಾಡ್ತಾನೆ ಬೆಂಗಳೂರು ಬುಲ್ಸ್ ಕಡೆದು. ಒಟ್ಟಿನಲ್ಲಿ ರೈಡಿಂಗ್ ಕಡೆ ನೋಡ್ತಾರೆ, ರೈಡಿಂಗಲ್ಲಿ ಸ್ವಲ್ಪ ವೀಕ್ ಇರೋದು, ಆದರೂ ಕೂಡ ಯಂಗ್ಸ್ಟರ್ಸ್ಗಳು ಒಳ್ಳೆ ಪಿಕಪ್ ಆಗ್ತಾ ಇರೋದು. ಪ್ರಾಕ್ಟೀಸ್ ಸೆಷನ್ಗಳಲ್ಲೆಲ್ಲ ಅಪ್ಡೇಟ್ಗಳನ್ನು ನೋಡ್ತಾರೆ ನಮ್ಮ ಬೆಂಗಳೂರು ಬುಲ್ಸ್ ಪರವಾಗಿ. ಅದೇ ರೀತಿ ಆಲ್ರೌಂಡರ್ಸ್ ಕಡೆ ನೋಡ್ತಾರೆ, ಚಂದ್ರನಾಯಕ್ ಅದೇ ರೀತಿ 2 ಇರಾನಿ ಆಟಗಾರರು ಇರೋದು, ಧೀರಜ್, ಅದೇ ರೀತಿಯಾಗಿ ಅಮಿತ್ ಸಿಂಗ್, ಸಾಹಿಲ್, ಅದೇ ರೀತಿಯಾಗಿ ಸಚಿನ್ ಅವರು ಇರೋದು ಆಲ್ರೌಂಡರ್ಸ್ ಡಿಪಾರ್ಟ್ಮೆಂಟಲ್ಲಿ ಅಂತ ಅನ್ನಿಸ್ತಾ ಇದೆ. ನಮ್ಮ ರೈಡಿಂಗ್ ಡಿಪಾರ್ಟ್ಮೆಂಟ್ ಕಡೆ ನೋಡ್ತಾ ಇರೋದು ಆಕಾಶ್ ಶಿಂದೆ ಅವರೇ ಕ್ಯಾಪ್ಟನ್ಸಿ ವೈಸ್ ನೋಡ್ತಾ ಇರೋದು. ಕ್ಯಾಪ್ಟನ್ ಅವರೇ ಆಗ್ತಾರೆ ಲೀಡಿಂಗ್ ಫ್ರಮ್ ದ ಫ್ರಂಟ್ ಹಾಕೊಂಡು, ಪಂಕಜ್ ಅವರು ಸಪೋರ್ಟ್ಸ್ ರೈಡರ್ ಹಾಕೊಂಡು ಆಕಾಶ್ ಶಿಂದೆ ಅವ್ರಿಗೆ ಇರ್ತಾರೆ. ಅದೇ ರೀತಿಯಾಗಿ ಮಂಜಿತ್ ಅವರು, ಮೈಪಲ್, ಶುಭಂ, ಅದೇ ರೀತಿಯಾಗಿ ಗಣೇಶ್ ಬಿ, ಆಶೀಶ್ ಮಲ್ಲಿಕ್ ಅವರು ಕೂಡ ಇರೋದ್ರಿಂದ, ಆಶೀಶ್ ಮಲ್ಲಿಕ್ ಅವ್ರಿಗೆ ನನ್ನ ಪ್ರಕಾರ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಹೆಚ್ಚಿರೋದ್ರಿಂದ ಅವರು ನನ್ನ ಪ್ರಕಾರ ಆಕಾಶ್ ಹಿಂದೆ ಅವರಿಗೆ, ಪಂಕಜ್, ಅದೇ ರೀತಿ ಆಶೀಶ್ ಅವರು ಸ್ವಲ್ಪ ಸಪೋರ್ಟ್ ರೈಡರ್ ಹಾಕೊಂಡು ನಮ್ಮ ಬೆಂಗಳೂರು ಬುಲ್ಸ್ ಪರವಾಗಿ ರೈಡಿಂಗ್ ಫ್ರಮ್ ದ ಫ್ರಂಟ್, ಲೀಡಿಂಗ್ ಫ್ರಮ್ ದ ಫ್ರಂಟ್ ಹಾಕೊಂಡು ಆಕಾಶ್ ಹಿಂದೆ ಅವರು, ರೈಡಿಂಗ್ ಫ್ರಮ್ ದ ಫ್ರಂಟ್ ಹಾಕೊಂಡು ಸಪೋರ್ಟ್ಸ್ ರೈಡರ್ ಹಾಕೊಂಡು ಆಕಾಶ್ ಹಿಂದೆ ಅವರಿಗೆ, ಪಂಕಜ್, ಅದೇ ರೀತಿಯಾಗಿ ಆಶೀಶ್ ಮಲ್ಲಿಕ್ ಅವರು ಇರ್ತಾರೆ ಅಂತ ನನ್ನ ಪ್ರಕಾರ ಅನ್ನಿಸ್ತಾ ಇದೆ. ಅದೇ ರೀತಿ ಡಿಫೆನ್ಸ್ ಆರ್ ರೈಡರ್ಸ್, ಅದೇ ರೀತಿ ಆಲ್ರೌಂಡ್ ಡಿಪಾರ್ಟ್ಮೆಂಟ್ ಅಂತೂ ಆನ್ ಟಾಪ್ ಇರೋದು. ಇವಾಗ ಜಿತೇಂದ್ರ ಶರ್ಮಾ ಅವರು ಆ್ಯಡ್ ಆಗಿರೋದ್ರಿಂದ ನಮ್ಮ ಬುಲ್ಸ್ ಸಾಲಿಡ್ ಹಾಕೊಂಡು ಕಾಣಿಸ್ಕೊಳ್ತಿದೆ ಅಂತ ನನ್ನ ಪ್ರಕಾರ ಅನ್ನಿಸ್ತಾ ಇರೋದು. ಈ ಬಾರಿ 12th ಸೀಸನ್ ನೋಡ್ತಾ ಇರೋದು ಬುಲ್ಸ್ ಸ್ವಲ್ಪ ಕನ್ವಿನ್ಸಿಂಗ್ ಆಗಿ ಕಾಣಿಸ್ಕೊಳ್ತಿದೆ ನಮ್ಮ ಬೆಂಗಳೂರು ಬುಲ್ಸ್ದು ಅಂತ ನನ್ನ ಪ್ರಕಾರ ಅನ್ನಿಸ್ತಾ ಇದೆ. ರಿಪ್ಲೇಸ್ಮೆಂಟು ಕೂಡ ಇಂಜುರಿ ಆದ ತಕ್ಷಣ ರಿಪ್ಲೇಸ್ಮೆಂಟ್ನ ಈ ಬಾರಿ ಅವರು ನನ್ನ ಪ್ರಕಾರ ಅನ್ಸೋಲ್ಡ್ ಆಗಿದ್ರು, ಅದಕ್ಕಾಗಿ ನಮ್ಮ ಬೆಂಗಳೂರು ಬುಲ್ಸ್ನ ಅವ್ರನ್ನ ಪರ್ಚೇಸ್ ಮಾಡಿರೋದು. ಅದು ಕೂಡ ಜೆನ್ಯೂನ್ ಹಾಕೊಂಡು ಡಿಫೆನ್ಸಲ್ಲೇ ಹೆಚ್ಚಿನದಾಗಿ ನೋಡಿಕೊಂಡು ಅವ್ರನ್ನೇ ಪರ್ಚೇಸ್ ಮಾಡಿದ್ರು. ಇದೊಂಥರ BC ರಮೇಶ್ ಅವರ ತಲೆ ಸಿಕ್ಕಾಪಟ್ಟೆ ಒಳ್ಳೆ ಹಾಕೊಂಡಿದೆ ಅಂತ ಅನ್ನಿಸ್ತಾ ಇದೆ. ಸಿಕ್ಕಾಪಟ್ಟೆ ತಲೆಯಲ್ಲಿ ಅವ್ರದ್ದು ಮೇನ್ ಹಾಕೊಂಡು ಡಿಫೆನ್ಸ್ ಮೇಲೆ ಹೆಚ್ಚಿನದಾಗಿ ಕೆಲಸ ಮಾಡ್ಬೇಕಂತ ತಿಳ್ಕೊಂಡಿದ್ದಾರೆ, ಏನಂತ ಗೊತ್ತಿಲ್ಲ. ಒಟ್ಟಿನಲ್ಲಿ ಡಿಫೆನ್ಸ್ ಹೆಚ್ಚಿನದಾಗಿ ಫೋಕಸ್ ಮಾಡ್ತಾ ಇರೋದು ಇಲ್ಲಿ ಕಂಡು ಬರ್ತಾ ಇದೆ. ಇವರ ರಿಪ್ಲೇಸ್ಮೆಂಟ್ ನೋಡ್ತಾ ಇದೆ ಜಿತೇಂದರ್ ಯಾದವ್ ಅವ್ರದ್ದು ಅಂತ ನನ್ನ ಪ್ರಕಾರ ಅನ್ನಿಸ್ತಾ ಇದೆ. ಇದಿಷ್ಟು ಬುಲ್ಸ್ನ ಈ ಬಾರಿ ಇಂಜುರಿ ರಿಪ್ಲೇಸ್ಮೆಂಟ್ ಹಾಕೊಂಡು ಯಾರು ಬಂದಿರೋದು ಅನ್ನೋದನ್ನ ತಿಳಿಸ್ಕೊಳ್ಳಿಕ್ಕೆ ಈ ವಿಡಿಯೋ ಮಾಡ್ತಾ ಇರೋದು. ನಿಮ್ಗೆ ವಿಡಿಯೋ ಲೈಕ್, ಶೇರ್, ಕಮೆಂಟ್ ಮಾಡಿ. ಇನ್ನೂ ಹೆಚ್ಚಿನ ಪೀಕಿನ ಇನ್ಫಾರ್ಮೇಷನ್ಗೋಸ್ಕರ ಬೇಗ ಚಾನಲ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ.